ಬಿಎಸ್ವೈ ಮತ್ತು ವಿಜೇಂದ್ರ ವಿರುದ್ಧವಾಗಿ ಶಾಸಕ ಯತ್ನಾಳ್ ಆರೋಪ ಮಾಡಿರೋ ವಿಚಾರ. ಯತ್ನಾಳ್ ಅವರ ಹೇಳಿಕೆಗೆ ಮಾಜಿ ಶಾಸಕ ರೇಣುಕಾಚಾರ್ಯ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಭಾವಿ ಸಚಿವರ ಜೊತೆ ಯತ್ನಾಳ್ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವರು ಪ್ರಭಾವಿ ಮಿನಿಸ್ಟರ್ಗಳಿರ್ತಾರಲ್ಲ ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಇವರು ಯತ್ನಾಳ್ ಅವರನ್ನು ನಿಮ್ಹಾನ್ಸ್ಗೆ ಸೇರಿಸಬೇಕು ಅಂತ ಲೇವಡಿ ಮಾಡಿದ್ದಾರೆ. ಕೋವಿಡ್ ಬಂದಾಗ ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡಿದ್ವಿ, ನೀವು ಐಷಾರಾಮಿ ಆಸ್ಪತ್ರೆಯಲ್ಲಿ ಹೋಗಿ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದೀರಿ. ಯತ್ನಾಳ್ ಈ ವರ್ಷದ ಅತ್ಯಂತ ದೊಡ್ಡ ಕಾಮಿಡಿ ಪೀಸ್. ಯತ್ನಾಳ್ ಜೊತೆಯಲ್ಲೇ ಇದ್ದು ಚಾಕು ಹಾಕುವಂಥವ್ರವರು. ಶಾಸಕ ಯತ್ನಾಳ್ ವಿರುದ್ಧವಾಗಿ ರೇಣುಕಾಚಾರ್ಯ ಅವರ ವಾಗ್ದಾಳಿ ಪರಿಯಿತು. ಬಸವನಗೌಡ ಪಾಟೀಲ್ಗೆ ಯತ್ನಾಳ್ಗೆ ಸವಾಲಾಗ್ತೀನಿ. ಕಾಂಗ್ರೆಸ್ ಏಜೆಂಟ್ರಂತೆ ಮಾತಾಡ್ತಿದ್ದೀವಿ. ಮತ್ತು ಬಿಜಾಪುರದಲ್ಲಿ ಯಾವ ಒಬ್ಬ ಪ್ರಭಾವಿ ಸಚಿವರ ಜೊತೆ ಮ್ಯಾಚ್ ಫಿಕ್ಸ್ ಮಾಡ್ಕೊಂಡಿದ್ದೀರಿ. ತನ್ನನ್ನು ಬಿಟ್ಟರೆ ಬೇರೆ ಯಾರ್ದು ಬಿಜಾಪುರ ಜಿಲ್ಲೆಯಲ್ಲಿ ಆಯ್ಕೆ ಆಗಬಾರ್ದು. ಒಳ ಒಪ್ಪಂದ ಮಾಡಿಕೊಂಡು ಆಯ್ಕೆ ಆಗಿದ್ದೀರಿ. 40,000 ಕೋಟಿ ಅಂತ ಹೇಳಿದಿರಲ್ಲ, ನಾನು ಸವಾಲಾಗ್ತೀನಿ. ದಾಖಲೆ ಸಮೇತ ಚರ್ಚೆ ಬರಬೇಕು. ನಿಮ್ಮ ಹತ್ರ ದಾಖಲೆ ತನ್ನಿ. ಈ ವರ್ಷದ ಅತ್ಯಂತ ದೊಡ್ಡ ಜೋಕ್ಸ್ ಅಂದರೆ 40,000 ಕೋಟಿ ಏನು ಭ್ರಷ್ಟಾಚಾರ ಅಂತ ಹೇಳಿದ್ರೆ ಇದು ದೊಡ್ಡ ಜೋಕ್ಸ್. ಅಂದರೆ ಕಾಂಗ್ರೆಸ್ ಜೊತೆಗೆ ಮ್ಯಾಚ್ ಫಿಕ್ಸ್ ಮಾಡ್ಕೊಂಡು ಈ ರೀತಿ ಮಾತಾಡ್ತಿದ್ರಿ. ಎಲೆಬಿಲ್ಲದ ನಾಲಿಗೆ ಅಂತ ಹೇಳಿ ಏನು ಬೇಕಂತ ಮಾತಾಡೋದಲ್ಲ. ಈ ನಾಲಿಗೆಗೂ ಮಿದುಳಿಗೆ ಅವ್ರಿಗೆ ಲಿಂಕೇ ಇಲ್ಲ. ಆ ರೀತಿ ಅರೆ ಹುಚ್ಚಂತೆ ಮಾತಾಡ್ತಿದ್ದಾರೆ. ಇಂಥವ್ರನ್ನ ನಿಮ್ಹಾನ್ಸ್ ಹಾಸ್ಪಿಟ್ಲಿಗೆ ಸೇರಿಸೋದು ಭಾಳ ಉತ್ತಮ ಅನಿಸುತ್ತೆ. ಆಮೇಲೆ ಕೋವಿಡ್ನಲ್ಲಿ ನೋಡಿ, ಯಡಿಯೂರಪ್ಪನವ್ರಿಗೆ ಕೋವಿಡ್ ಬಂತು, ನಮಗೂ ಕೋವಿಡ್ ಬಂತು, 2 ಬಾರಿ ಬಂತು. ನಾವೆಲ್ಲಿ ಚಿಕಿತ್ಸೆ ಪಡೆದ್ವಿ? ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ್ವಿ. ಆದರೆ ನೀವು ಹೋಗಿದ್ದು ಎಲ್ಲಿಗೆ? ಐಷಾರಾಮಿ ಆಸ್ಪತ್ರೆಗೆ ಹೋಗಿ ಮಲಗಿದ್ರಿ. ಅರೆ ನಿಮಗೆ ಐಷಾರಾಮಿ ಆಸ್ಪತ್ರೆ ಬೇಕಾಯ್ತು, ಅದಕ್ಕೆ ಹೋಗಿ ಮಲಗಿದ್ರಿ. ಈ ರೀತಿ ಗಾಳಿಯಲ್ಲಿ ಗುಂಡು ಹೊಡೆಯೋದು ಬಿಡಬೇಕು. ನಾವು ಒತ್ತಾಯ ಮಾಡ್ತೀವಿ. ಇಂಥವ್ರು ಇಟ್ಕೊಂಡು ನೋಡಿ, ಹೊರಗಿನ ಶತ್ರುಗಳನ್ನ ಅಟ್ಯಾಕ್ ಮಾಡ್ಬೋದು. ಶತ್ರುಗಳು ಜೊತೆಯಲ್ಲಿ ಇದ್ದೀವಿ, ಚಾಕು ಹಾಕೋರು. ಇಂಥವ್ರು ಮುಲಾಜಿಲ್ಲ. ಇಂಥವ್ರ ಮೇಲೆ